ಆತ್ಮೀಯ H16 ನ್ಯೂಸ್ ಅಂತ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋದವರ್. ಆತ್ಮೀಯರೇ, ರೈತರನ್ನು ಬಿಟ್ಟರೆ ದೊಡ್ಡ ಸಮುದಾಯ ಯಾವುದು? ನೇಕಾರರು. ಪ್ರತಿಯೊಬ್ಬ ಬಟ್ಟೆ ಬೇಕೇ ಬೇಕು. ನಮ್ಮ ಮಾನ ಪುರಾಣ ಮುಚ್ಕೊಳ್ಳೋ ಸಲುವಾಗಿ ಅವ ನೇಕಾರ ಪರಿಸ್ಥಿತಿ ಏನಾಗ್ಯದಪ್ಪ ಇವತ್ತು? ಯಾವ ಸ್ಥಿತಿಯಲ್ಲಿದ್ದಾರೆ? ಜಸ್ಟ್ ನೀವು ರಬ್ಕೈ ಬನಟ್ಟಿ, ಗುಳೇದ ಗುಡ್ಡ, ಬೆಂಗಳೂರು ಸೈಡು, ಅಲ್ಲಿ ರಾಮನಗರ ಅತ್ತುತ್ತೆಲ್ಲ ಸುತ್ತಾಕಿ ಬಂದರೆ ಗೊತ್ತಾಗ್ತದೆ ಪರಿಸ್ಥಿತಿ ಏನದ ಅಂತೇಳಿ. ನಿಜವಾಗಿಯೂ ನೇಕಾರರು ಇವತ್ತು ಬದುಕು ಏನಾಗಿದೆಪ್ಪ ಅಂದ್ರೆ ಅತ್ಯಂತ ಅತಂತ್ರ. ಅವ್ರನ್ನ ಯಾರೂ ಮಾತಾಡೋ ಸ್ಥಿತಿಯೊಳಗೆ ಇದ್ದಂಗಿದ್ದಾರೆ ಪಾಪ. ಸರ್ಕಾರಗಳಂತೂ ಇವು ದೊಡ್ಡ ಸಂಘಟನೆ ಅಲ್ಲ. ಹೆಚ್ಚು ಕಡಿಮೆ ಒಂದು 2-3 ಲಕ್ಷ ಜನ ಇರ್ಬೋದೇನೋ ಇವರು ಆಲ್ ಓವರ್ ಕರ್ನಾಟಕ. ಆ 2-3 ಲಕ್ಷದ ಬಗ್ಗೆ ಬೇಡ, ಒಂದು 5 ಲಕ್ಷದಾರನ್ನು ಸಹಿತ ನಮ್ಮ ರಾಜಕಾರಣಿಗಳು ದಾರಿ ತೆಗೆದ್ರು. ನಿಮ್ಗೆ ಗೊತ್ತದ, ಅವ್ರು ಓಟ್ ಇದ್ದರೆ ಮಾತ್ರ ಅದು ಏನೋ 500,000 ಕೊಡೋದಕ್ಕಾಗಿ ಅವ್ರು ಪರ್ಮನೆಂಟ್ ಉದ್ಯೋಗ ಮಾಡಿಕೊಡೋ ಪ್ರಶ್ನೆನೇ ಇರಲಿಲ್ಲ. ಮ್ಯಾಕ್ಸಿಮಮ್ ಏನೋ ಇದೇ ಸಲ ಸ್ವಲ್ಪ ಸಿದ್ದರಾಮಯ್ಯನವರು ಏನೋ ಒಂದಿಷ್ಟು ಪ್ರಯತ್ನ ಮಾಡಿ ಒಂದಿಷ್ಟು ಏನಪ್ಪ ಅಂತಂದ್ರೆ ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಇದು ತೋಳ್ರಪ್ಪ ಅಂತೇಳಿ ಇದೇ ದೊಡ್ಡ ಸಾಧನೆ. ಕೇಜ್ರಿವಾಲ್ರು ಇವರು ಕೊಟ್ಟಿದ್ದೆ ದೊಡ್ಡ ಸಾಧನೆ. ನಾವು ಹೆಮ್ಮೆಯಿಂದ ಹೇಳ್ಕೊಬೇಕಾಗಿದೆ. ಫ್ರೀ ನಮಗೆ ವಿದ್ಯುತ್ ಕೊಡ್ತಾರಪ್ಪ, ನಮ್ಮ ಹೆಣ್ಮಕ್ಳು ಊರು ಅಡ್ಡೋದಕ್ಕೆ ಅನುಕೂಲ ಮಾಡಿದಾರಪ್ಪ, ನಮಗೆ ಏನಪ್ಪ 2,000 ರೂಪಾಯಿ ಕೊಡ್ತಾರೆ ಹೆಣ್ಮಕ್ಳು ಅಂತ ಹೇಳ್ಕೊಳ್ತಾ ಹೋಗುವಂಥದ್ದು. ಆ ದಿಶೆಯಲ್ಲಿ ಪಾಪ ನಮ್ಮ ನೇಕಾರರು ನಮಗೂ ಸ್ವಲ್ಪ ಎಲ್ಲಿ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಅವ್ರಿಂದ ಅವ್ರ ದಯನೀಯ ಪರಿಸ್ಥಿತಿ ನೋಡಿದ್ರೆ ಇವತ್ತು ಕಾರ್ಮಿಕ ಅಂದರೆ ಕಟ್ಟಡ ಕಾರ್ಮಿಕರಿಗೆ ಏನು ಸವಲತ್ತು ಕೊಟ್ಟಿಲ್ಲ, ಅಷ್ಟಾದ್ರೂ ನಮಗೆ ಕೊಡ್ರಿ ಅಂತ ಕೇಳ್ತಾರೆ. ಅಂದ್ರೆ ಅವ್ರ ಜೀವನ ಮಟ್ಟ ಯಾವ ಹಂತಕ್ಕೆ ಬಂದಿರ್ತದೆ ಅನ್ನೋದು ನಾವು ವಿಚಾರ ಮಾಡಬೇಕಾಗಿದೆ. ನಾನಂತೆ ರಬ್ಕೈ ಬನಟ್ಟಿ, ಅದರಲ್ಲೂ ಬನಟ್ಟಿ ಹುಟ್ಟಿ ಬೆಳೆದಂಥ ಮನುಷ್ಯ, ಅಲ್ಲಿ ಪರಿಸ್ಥಿತಿಗಳು ನನಗೆ ಇಂಚಿಂಚೂ ಗೊತ್ತು. ಒಬ್ಬ ನೇಕಾರನ ಪರಿಸ್ಥಿತಿ ಏನದ, ಅವನ ಬದುಕು ಯಾವ ರೀತಿ ಅಂತಂದ್ರೆ ನನ್ನ ತಿಳಿದ ಮಟ್ಟಿಗೆ ಅವ್ರು ಮ್ಯಾಕ್ಸಿಮಮ್ ಏನಪ್ಪ ಅಂದ್ರೆ ಒಂದು ತಿಂಗಳಾದ್ರೆ ಒಮ್ಮೆ 2 ಸಲ ಹೋಳಿಗೆ ಮಾಡಿ ತಿಂದರೆ ದೊಡ್ಡ ಊಟ, ದೊಡ್ಡ ಊಟ ಹೋಳಿಗೆ. ಅದು ಜೊತೆಗೆ ಸ್ವಲ್ಪ ಮಾಂಸಾಹಾರ ಇದ್ದಂಥವ್ರು ತಿಂದಿರ್ತಾರೆ, ಇಲ್ಲ ಅಂತಲ್ಲ. ಆದರೆ ಎಂಥ ಮಾಂಸ ಪಾಪ, ಅದು ದಿನ ತಿಂದು ಸಾಧ್ಯವೇ ಇಲ್ಲ. ವಾರದೊಮ್ಮೆ ತಿನ್ನೋದು ಇನ್ನೂ ಸಾಧ್ಯ ಇಲ್ಲ. ತಿಂದರು ಒಂದು ತಿಂಗಳದ ಒಮ್ಮೆ 2 ಒಮ್ಮೆ ತಿನ್ಬೋದು ಪಾಪ. ಅವ್ರ ಆರೋಗ್ಯ ಸ್ಥಿತಿ, ಅವ್ರ ಪರಿಸ್ಥಿತಿ, ಬದುಕ ನೋಡಿದ್ರೆ ನಮ್ಮ ನೇಕಾರ ನೋಡಿದ್ರೆ ನಮಗೆ ಅತ್ಯಂತ ನೋವು ಅನಿಸ್ತದೆ. ಒಂದು ವೇಳೆ ನಾವು ಮಗ್ಗ ಇದ್ವು, ಒಂದು 2 ಮಗ್ಗಿದ್ವು, ಇವತ್ತೊಂದು ಮಗ್ಗದ ಕಿಮ್ಮತ್ತು 1.5 ಲಕ್ಷ ತನಕ ಹೋಗ್ತದೆ ಪಾಪ. ಯಾರು 1 ಲಕ್ಷ? ಅವ್ರು ಸಾಲ ಕೊಡೋರು ಯಾರು ಹೇಳ್ತಾರೆ, ರೆಸ್ಟ್ ಮ್ಯಾಕ್ ಕೊಡ್ತಾರೆ ರೀ ಹೋಗ್ರಿ ಅಂತೇಳಿ. ಅದಕ್ಕೆ 108 ಕ್ವಾರಿಗಳು ಸೆಕ್ಯೂರಿಟಿ ಕೊಡಬೇಕು. ಅವ್ರಿಗೆ 1 ಲಕ್ಷ ರೂಪಾಯಿ ಸಾಲ ಸಿಗಬೇಕಾದ್ರೆ ಮಗ್ಗದ ಮನೆ ತೋರಿಸ್ಬೇಕು, ಎಲ್ಲಾದ್ರೂ ತೋರಿಸ್ಬೇಕು. ಪಾಪ ಮನಿಗಳೇನು ಎಷ್ಟೋ ನಮ್ಮ ನೇಕಾರರಿಗೆ ನಮ್ಮ ಮನೆಯೂ ಕಟ್ಟಿಸ್ಕೊಳ್ಳೋದು ಪಾಪ ಬೇಡಿಕೆ ಇಟ್ಟಿದ್ದಾರೆ. ಮತ್ತು ಆತ್ಮಹತ್ಯೆ ಮಾಡ್ಕೊಳ್ತಾನಪ್ಪ ಅಂತಂದ್ರೆ ಧೈರ್ಯನೂ ಸಾಲೋದಿಲ್ಲ. ಆದರೂ ಆತ್ಮಹತ್ಯೆಗಳಾಗಿದ್ದಾವೆ. ಒಂದು 55 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ 20 ಜನಕ್ಕೆ ಅವರ ಮುಂದಿನ ಪರಿಹಾರ ಶಕ್ತಿ ಅಂತ ಹೇಳ್ಕೊಂಡಿದ್ದಾರೆ. ಈ ಸ್ಥಿತಿ, ದುಸ್ಥಿತಿ ರೈತರಕ್ಕಿಂತಲೂ ಗರಿಷ್ಠ ಸ್ಥಿತಿ. ಅಟ್ಲೀಸ್ಟ್ ರೈತರಿದ್ದಾವೆ ಹೊಲದಲ್ಲಿ ಬೆಳೆದ್ರಾಗ ಒಂದು ಸ್ವಲ್ಪ ಊಟ ಮಾಡ್ಬೋದು. ಇವ್ರು ಅದೂ ಇಲ್ಲ. ಎಲ್ಲನೂ ಕೊಂಡು ತೊಗೊಳ್ಬೇಕು, ನೀರು ಕೊಂಡು ತೊಗೊಳ್ಬೇಕು, ಬದುಕನ್ನು ಕೊಂಡು ತೊಗೊಳ್ಬೇಕು, ಎಲ್ಲನೂ ಕೊಂಡು ತೊಗೊಳ್ಬೇಕು. ಮತ್ತು ಇವರು ನೇಯ್ದ ಬಟ್ಟೆಗೆ ಒಂದು ಮಿನಿಮಮ್ ರೇಟ್ ಕಟ್ತಾರೆ, ಅದರ ಬದುಕು ನಡೆಸ್ಬೇಕು. ಮುಂಜಾನೆ ಸಾಯಂಕಾಲ ತನಕ ನೇಯ್ದ್ರೆ 1-2 ಸೀರೆಗಳನ್ನ ಅಥವಾ ಮತ್ತೇನೋ ಒಂದು ನೇಯಬೇಕು. ಭಾಳದ್ರೆ 500, 400, 300 ಪೇಮೆಂಟ್ ಬೀಳ್ತದೆ. ಅದ್ರಲ್ಲಿ ಬದುಕು ನಡೆಸ್ಬೇಕು. ಆವತ್ತು ಮರುದಿವಸ ಮೈ ಆರಾಮಿರಲಿಲ್ಲ, ಇಲ್ಲ ನೀವು ಉಪವಾಸಗಳು ಭಾಳಾಗು. ಅಲ್ಲಿ ಯಾವ ಸೆಕ್ಯೂರಿಟಿ ಇಲ್ಲ ಇವತ್ತು ನೇಕಾರಂದು. ಹೀಗಾಗಿ ನೇಕಾರ ಮಿನಿಮಮ್ ಕಟ್ಟೋರಿಗೆ ಕೊಡಂತಾರಲ್ಲ, ಅಷ್ಟು ಕೊಡ್ರಿಪ್ಪ ತಂದೆ ನಾವು ಬದುಕ್ತೀವಿ ಅಂತ ಹೇಳುವಂಥ ಪರಿಸ್ಥಿತಿ ನೆನಪಿಸ್ಕೊಂಡ್ರೆ ಏನಪ್ಪ ಇದಕ್ಕೇನು ಪರಿಹಾರ ಅನ್ನುವಂಥದ್ದು. ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘ ಮಾಡ್ಕೊಂಡಿದ್ದಾರೆ. ಇನ್ನೂ ಸಂಘಗಳು ಸಾಕಟ್ಟಿದ್ದಾವೆ. ಅದರದ್ದು ನಮ್ಮ ಶಿವಲಿಂಗಪ್ಪ ಟಿರ್ಕಿಯೋ ಇದ್ರ ಬಗ್ಗೆ ಭಾಳ ಓಡಾಡ್ತಾ ಇರ್ತಾರೆ ಪಾಪ, ಹೋರಾಟ ಮಾಡ್ತಾ ಇರ್ತಾರೆ. ಅವ್ರ ಶಿವಲಿಂಗ ಜಿ ಟಿರ್ಕಿ ಅಂತ ರಾಜ್ಯಾಧ್ಯಕ್ಷರು ಸಂಘ ಮಾಡ್ಕೊಂಡಿದ್ದಾರೆ. ಅನೇಕ ಜನರು ಕೂಡಿಸ್ಕೊಂಡು ಅವ್ರ ಸಮಸ್ಯೆ ತೊಗೊಂಡ ಇತ್ತೀಚೆಗೆ ಮುಖ್ಯಮಂತ್ರಿಗೂ ಭೇಟಿಯಾಗಿದ್ರು. ಹೋಗಿ ಭೇಟಿಯಾಗಿ ಈ ಬಜೆಟ್ದೊಳಗೆ 1,500 ಕೋಟಿ ರೂಪಾಯಿ ನಮಗೆ ಹಾಕಿರಿ, ನಮ್ಮೆಲ್ಲ ಸಾಲಗಳು ಬಗೆಹರಿಸ್ರಿ, ಒನ್ಸ್ ಫಾರ್ ಆಲ್ ಸಾಲ ಬಗೆಹರಿಸ್ರಿ, ನಾವು ದುಡ್ಕೊಂಡು ತಿಂತೀವಿ ಅಂತ ಹೇಳಿದರು. ನಮ್ಮ ಇವ್ರಿಗೆ ಒಂದು 5 ನಿಮಿಷ ಟೈಮ್ ಕೊಡಲಿಲ್ಲ ಅಂತ ಸುದ್ದಿ ಬಂತು ನನಗೆ. 5 ನಿಮಿಷ ಮಾತಾಡ್ಲಿಕ್ಕೆ ಪೂರ್ಣವಾಗಿ. ಇವು ನೋಡಿರಿ, ಇಲೆಕ್ಷನ್ದಾಗ ಗೊತ್ತದ ನಿಮಗೆ ದಾವಣಗೆರೆ ಮತ್ತು ಇದ್ರಾಗ ಯಾವ ರೀತಿ ಓಡಾಡ್ತಾ ಇದ್ದಾರೆ ಈ ರಾಜಕಾರಣಿಗಳು.
ನಮ್ಮ ಸಿದ್ದರಾಮಯ್ಯನವರು ನಾವು ಸೋಷಲಿಸ್ಟರು ಒಬ್ಬ ಒಳ್ಳೆಯ ಏನಪ್ಪ ಅಂದ್ರೆ ಕಾಳಜಿ ಇದ್ದಂಥವ್ರು ಅಂತ ತಿಳ್ಕೊಂಡಂಥವ್ರು ನಾವು ಅವರು ಸಹಿತ ಹೆಚ್ಚು ಸಾಗಿಕೊಂಡು ಆಯ್ತು ಮಾಡೋಣ ಮುಂದೆ ಅದಕ್ಕೆ ಎಚ್ ಕೆ ಪಾಟೀಲ್ಗೆ ಭೇಟಿಯಾಗಿ ಅವ್ರಿಗೂ ಮಾಡಿದಾರ ಹೇಳ್ತಾ ಇದ್ದಾರೆ ಪಾಪ ಎಲ್ಲ ಕಡೆ ಹೋಗಿ ಮನವಿ ಸಲ್ಲಿಸ್ತಾರೆ ಹಕ್ಕು ಒತ್ತಾಯ ಮಾಡ್ತಾರೆ ನಮಗೊಂದು ಮಗಕ್ಕೆ 1 ಲಕ್ಷ ರೂಪಾಯಿ ಸಾಲ ಕೊಡಿಸ್ರಿ ಬಡ್ಡಿ ಅದ್ರೇನು ನಮಗೆ ಸಬ್ಸಿಡಿ ಕೊಡ್ತೀರಿ ಒಂದು 55% ಇರಲಿ ಆದ್ರೆ ಅದು ತೊಗೊಳ್ಬೇಕಾದ್ರೆ ಏನಾಗಬಾರ್ದು ಏನಾಗಬೇಕು ಆ ನೇಕಾರಕ್ಕೆ ಗೊತ್ತದು ಮಧ್ಯದಾಗ ಸಾಲ ಸಿಗಬೇಕಾದ್ರೆ ನ್ಯಾಷನಲ್ ಬ್ಯಾಂಕ್ ಹೋಗ್ಬೇಕು ಅಥವಾ ಸಹಕಾರ ಸಂಘಗಳು ಹೋಗ್ಬೇಕು ಅಲ್ಲಿ ಎಲ್ಲರೂ ಒಪ್ಪಿಸ್ಬೇಕು ನಿಮ್ಮ ಜಾಗ ತೋರಿಸ್ಬೇಕು ಎಲ್ಲಿ ಆಗ್ತದೆ ತೋರಿಸ್ಬೇಕು ಕರೆಂಟ್ ಪರ್ಮಿಷನ್ ತಗೊಳ್ಳಿ ತೋರಿಸ್ಬೇಕು GST ಗಟ್ಟಿ ತೋರಿಸ್ಬೇಕು ಅಯ್ಯೋ ಮೊದಲು ನಮ್ಮ ಹೆಬ್ಬಟ್ಟಿನ ದೋಸ್ತರು ಎಲ್ಲರೂ ನೇಕಾರರಲ್ಲಿ ಮ್ಯಾಕ್ಸಿಮಮ್ ಹೆಬ್ಬಟ್ಟಿನವ್ರು ಇರ್ತಾರೆ ಯಾಕಂದ್ರೆ ಅವ್ರು ಕಲಿಯೋದಕ್ಕೆ ಅವಕಾಶ ಇಲ್ಲ ಬಡ್ತಂದಾಗ ಸರ್ಕಾರ ಶಾಲೆ ಕಲಿಬೇಕಲ್ಲ ಹೇಳ್ತೀವಿ ನಾವು ಅಷ್ಟ ಸರ್ಕಾರ ಶಾಲೆಗೆ ಹೋದ್ರೆ ಸರಿಯಾಗಿ ಮಾಸ್ತರ್ಗಳು ಸಿಗುವುದಿಲ್ಲ ಕಲಿಸುವಂಥವ್ರು ಆಸಕ್ತಿಯಿಂದ ಕಲಿಸೋದಿಲ್ಲ ಏನೇನು ಎಷ್ಟು ಸಮಸ್ಯೆಗಳು ಅವೆಲ್ಲ ನೆನಪಿಸ್ಕೊಂಡ್ರೆ ಅದರಿಂದ ಎದ್ದು ಬರೋದಪ್ಪ ಅಂತಂದ್ರೆ ಒಂದು ಗೊಂಡಾರಣ್ಯದಿಂದ ಹೊರಗೆ ಎದ್ದು ಬಂದಂಗೆ ಒಬ್ಬ ವ್ಯಕ್ತಿ ಬೆಳಿಬೇಕಾದ್ರೆ ಭಾಳ ಕಷ್ಟ ಇದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಯಾಕಿಲ್ಲ ಅಂದ್ರೆ ನೋಡಿ ಇವತ್ತು ರೈತರು ಮ್ಯಾಕ್ಸಿಮಮ್ ಅದಾರ ದೇಶದೊಳಗೆ ಮ್ಯಾಕ್ಸಿಮಮ್ ಇದ್ರ ಸಹಿತ ರೈತರ ದಾದ ಇಲ್ಲದ್ರಿ ಅವ್ರು ಬೆಳೆಗೆ ಬೆಲೆ ಕೊಡ್ತಾಯಿಲ್ಲ ಈ ನಮ್ಮ ಸರ್ಕಾರಗಳು ಇದಕ್ಕೆ ಏನು ಯಾವ ಶಬ್ದದಲ್ಲಿ ನಾವು ಹೇಳಿದ್ರು ಕಡಿಮೆ ಅದ ಅಂಥ ಪ್ರಸಂಗದಲ್ಲಿ ನೇಕಾರರಂತೆ ಮೊದಲೇ ಕೇಳೋದಿಲ್ಲ ಈಗ ಮ್ಯಾಕ್ಸಿಮಮ್ ಜನ ಆಯ್ತು ಮತ್ತು ಒಕ್ಕಟ್ಟು ಇಲ್ಲ ನಮ್ಮಲ್ಲೇ ಇದೋ ದೊಡ್ಡ ದೋಷ ಶಿಕ್ಷಣ ಎಲ್ಲರಿಗೂ ಇಲ್ಲ ಶಿಕ್ಷಣ ಇದ್ದವರಲ್ಲಿ ಒಕ್ಕಟ್ಟು ಇಲ್ಲ ಒಕ್ಕಟ್ಟಾದ್ರೆ ಏನು ಬೇಕಾದ್ ಮಾಡ್ಬೋದು ನಾವು ಹೌದು ಇವತ್ತು ಯಾರಿಗೆ ಆಗ್ಯದಪ್ಪ ಇಡೀ ವ್ಯವಸ್ಥೆ ಕಾರ್ಪೊರೇಟ್ ಕೈಯಾಗ ಫ್ಯೂಡಲಿಸ್ಟ್ ಅಂದ್ರೆ ಜಮೀನ್ದಾರ ಕೈಯಾಗ ಬಂಡವಾಳಶಾಹಿಗಳ ಕೈಯಾಗ ವ್ಯಾಪಾರಸ್ಥರ ಕೈಯಾಗ ಇವ್ರ ಕೈಯಾಗ ಇದು ದುಡಿಯೋವರೆಗೆ ಏನದಲ್ಲ ರೈತ ಬಂದ ನೇಕಾರ ಬಂದ ಮತ್ತಾರೋ ಬಂದ ಎಲ್ಲರೂ ಅವ್ರು ಎಷ್ಟು ಕೊಡ್ತಾರೆ ಅವ್ರು ತೊಗೊಳ್ಬೇಕು ಇರಬೇಕು ಹೆಚ್ಚು ಕೇಳಿದೆ ಮತ್ತೆ 15 ರೂಪಾಯಿ ನಡಿ ಅನಿಸ್ಬೇಕು ಇವತ್ತು ಕಾನೂನುಗಳು ಸಹಿತ ಎಲ್ಲ ವೀಕ್ ಮಾಡಿ ಹೋಗ್ಬಿಟ್ಟಿದ್ದಾರೆ ಈ ಓಪನ್ ಮಾರ್ಕೆಟ್ದಾಗ ಮನಮೋಹನ್ ಸಿಂಗ್ ಯಾವ ಮಾಯದಲ್ಲಿ ತೊಗೊಂಬಂದ್ರು ಅದನ್ನು ಕಾರ್ಮಿಕರಿದ್ದಂಥ ಎಲ್ಲ ಸವಲತ್ತುಗಳು ಮುರಿದು ಮುದ್ದೆ ಮಾಡಿಬಿಟ್ಟಿದ್ದಾರೆ ನೀವು ಎಲ್ಲಿ ಹೋಗಿ ಕೇಳಲಿಕ್ಕೆ ಸಾಧ್ಯ ಇಲ್ಲ ಯಾರು ಭೇಟಿಯಾಗಕ್ಕೆ ಸಾಧ್ಯ ಇಲ್ಲ ಅಧಿಕಾರಿಗೆ ಭೇಟಿ ಅಧಿಕಾರ ಹೋಗಿ ಅವ್ರು ತಿಳಿಸ್ತಾರೆ ಈ ದುಡ್ಡಿದ್ದಂಥ ಜನರಿಗೆ ಈ ಮಾಲೀಕರಿಗೆ ಇನ್ನುಳಿದವ್ರಿಗೆ ಅವ್ರನ್ನ ಉಗ್ರಿ ತೆಗೆದು ಹಾಕ್ತಾರೆ ಏನು ಪರಿಸ್ಥಿತಿ ರೀ ಇವತ್ತು ಅವ್ರದ್ದು ನೇಕಾರಗಳು ಇವತ್ತು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಬಂದಾರೆ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಬೇಸಿಕ್ಕಾಗಿ ನೀರು ಮಾಡಿ ದೊಡ್ಡ ದೋಷ ಏನಪ್ಪ ಅಂತಂದ್ರೆ ಗಾಂಧೀಜಿಯವ್ರ ಪಾಪ ಬಡ್ಕೊಂಡಿದ್ರು ಹಳೆದಾಗ ಅಪ್ಪ ತಂದೆ ನೀನು ಇಲ್ಲಿ ಎಣ್ಣೆ ನೇಕಾರಿಕೆ ಮತ್ತು ಕೃಷಿ ಇವು ಸ್ವತಂತ್ರ ಕೊಟ್ಟುಬಿಡಪ್ಪ ಹಳ್ಳಿಗಳಿಗೆ ಎಲ್ಲ ಗ್ರಾಮ ಸ್ವರಾಜ್ಯ ಮಾಡಿಬಿಡು ಅಂತ ಪಡ್ಕೊಂಡಿದ್ರು ಪಾಪ ಅವರು ಈ ಮಹಾಶಯ ಇವತ್ತು ಅದನ್ನು ನೋವಿನಿಂದ ಹೇಳಬೇಕಾಯ್ತು BJPಗೆ ಬೇರೊಬ್ಬರು ಬೈತಿರ್ತಾರೆ ಆಮೇಲೆ ಆ ದೃಷ್ಟಿಯಿಂದ ಅಲ್ಲ ಇಲ್ಲಿ ಆ ಸಂದರ್ಭದಲ್ಲಿ ಕೈಮಗ್ಗಳಿಗೆ ಇನ್ನುಳಿದಕ್ಕೆ ಅಥವಾ ಗ್ರಾಮ ಉದ್ಯೋಗಗಳಿಗೆ ಅವತ್ತು ಪ್ರಾಶಸ್ತ್ಯ ಕೊಟ್ಟ ಒಂದು ವಿಕೇಂದ್ರಗಳನ್ನ ಅಧಿಕಾರದ್ದು ಆಯಿತು ಆರ್ಥಿಕ ವಿಕೇಂದ್ರಗಳನ್ನ ಅವತ್ತು ಮಾಡಿದ್ರೆ ಇವತ್ತಿನ ಸ್ಥಿತಿ ನಮ್ಮ ನೇಕಾರಿಗೂ ಬರ್ತಿರಲಿಲ್ಲ ನಮ್ಮ ರೈತರಿಗೂ ಬರ್ತಿರಲಿಲ್ಲ ಈ ದಿಶೆಯಲ್ಲಿ ಇಡೀ ದೇಶದ ವ್ಯವಸ್ಥೆನ ಅಧ್ವಾನ ಮಾಡಿ ಹೋಗ್ಬಿಟ್ರು ಕಾಂಗ್ರೆಸ್ಸಿಗರು ಇವರು ಬಂದು BJPಯವರು ಸ್ವದೇಶಿ ಮಾಡ್ತೀವಿ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ 12 ವರ್ಷದಾಗ ಪೂರಾ ಈ ದೇಶದ ಅರ್ಥವ್ಯವಸ್ಥೆ ನಮ್ಮನ್ನು ಕೊಟ್ಬಿಟ್ಟಿದ್ದಾರೆ ಹಿಂಗಂದ್ರೆ ಅವ್ರು ನೋವು ಅನ್ನಿಸ್ಬೋದು ಸತ್ಯನ ಅದದು ಏನಾದರೂ ಉದ್ಯೋಗ ಕೊಡುವ ಕ್ಷೇತ್ರ ಮಧ್ಯದ ಕೃಷಿ ಆಧಾರಿತ ಉದ್ಯೋಗ ಇದು ಕೃಷಿ ಆಧಾರಿತ ಉದ್ಯೋಗ ನೇಕಾರಿಕೆ ಪ್ರತಿಯೊಂದು ಹಳ್ಳಿಯಲ್ಲೂ ನೇಕಾರಿಕೆ ಕೈಮಗ್ಗಾಗಲಿ ಮತ್ತೇನಾಗಲಿ ಉಳಿದಿದ್ದಪ್ಪ ಅಂದ್ರೆ ಇವತ್ತು ಅಲ್ಲಿ ಬಟ್ಟೆದಾರರು ಅಲ್ಲಿದಲ್ಲೇ ಮಾರ್ಕೊಳ್ತಿದ್ರು ಅವ್ರು ಬದುಕಾಕಿತ್ತು ಇವತ್ತು ಎಲ್ಲೆಲ್ಲೋ ಬಟ್ಟೆ ಬರ್ತಾವೆ ಇವತ್ತು ಎಲ್ಲೆಲ್ಲೋ ಇಂಪೋರ್ಟ್ ಆಗಿ ಬರ್ತಾವೆ ಮಾಡ್ತಾವೆ ಅದರಿಂದಾಗಿ ಇವತ್ತು ಮಾರ್ಕೆಟ್ ಸಿಗ್ತಾಯಿಲ್ಲ ಪಾಪ ಈ ನಮ್ಮ ನೇಕಾರ ಅದಕ್ಕಾಗಿ ಇವತ್ತು ನಮಗೆ 1 ಲಕ್ಷ ಸಾಲ ಕೊಡ್ರಿ 45,000 ರೂಪಾಯಿ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಕೊಡ್ರಿ ಅದು ಕೊಡ್ರಿ ಇದು ಕೊಡ್ರಿ ಸರ್ಕಾರ ಮಾಡಬೇಕು ನಿಲ್ತಾ ಇದ್ದಾರೆ ಅದಕ್ಕೆ ಕಾರಣ ಅಂದ್ರೆ ನಾವು ಆ ರೀತಿ ವ್ಯವಸ್ಥೆ ಮಾಡಿದ್ದೀವಿ ಅಂತ ಅದಕ್ಕಾಗಿ ನಿರಂತರ ಹೋರಾಟ ಮಾಡ್ತಿರ್ತಾರೆ ಆ ಟರ್ಕಿ ಅವರು ಅವ್ರ ಜೊತೆಗಾರರು ಇನ್ನೂ ಅನೇಕರಲ್ಲಿ ರಬಕೈಬರಟ್ಟಿ ಮಾಲಿಂಗ್ಪುರ ಇವೆಲ್ಲ ಕಡೆ ಪಾಪಲ್ಲಿ ನಮ್ಮ ನೇಕಾರರು ಒದ್ದಾಡ್ತಾ ಇದ್ದಾರೆ ಹೊಟ್ಟೆ ತುಂಬ ಊಟ ಇಲ್ಲ ಕಣ್ ತುಂಬ ನಿಂತಿಲ್ಲ ಪರಿಸ್ಥಿತಿ ಅವ್ರದ್ದು ಸಣ್ಣ ವಯಸ್ಸಲ್ಲಿ ತಿರ್ಕೊಳ್ತಾರೆ ಆನಾರು ಎವರೇಜ ನೇಕಾರ ಸಾಯಿ ವಯಸ್ಸು ಎಷ್ಟಿದೆಪ್ಪ ಅಂದ್ರೆ ಎವರೇಜ 50ರಿಂದ 55 ವರ್ಷಾಗ ಕುಲ್ಲಾಗಿಬಿಟ್ಟಿರ್ತಾರೆ ಆದರೆ ನಾವು ಸಾರಾಯಿ ಒಂದು ಕುಡಿಸೋದು ಕಲಿಸಿಬಿಟ್ಟಿರ್ತೀವಿ ತಂಬಾಕು ತಿಕ್ಕೋದು ಕಲಿಸಿಬಿಟ್ಟಿರ್ತೀವಿ ಈ ಎರಡೂ ಸೇರಿದ ಮುಗಿದೋಯ್ತು ಊಟ ಇಲ್ಲ ಏನಿಲ್ಲ ಹೊಸದಾಗ ತಿನ್ಕೋತ ಹೋಗ್ತಾರೆ ಜೋಡಿ ಚಹಾ ಇರ್ಬೋದು ಸಾರಾಯಿ ಇರ್ಬೋದು ತಂಬಾಕು ಇರ್ಬೋದು ಗುಟ್ಕಾ ಇರ್ಬೋದು ಪಾಪ ನಮ್ಮ ನೇಕಾರನ ಪೂರ್ತಿಯಾಗಿ ನಿರ್ವೀರ್ಯನಾಗಿ ಮಾಡ್ತದೆ ಹೌದು ರೈತಗೂ ಏನು ಉದ್ಧಾರ ಇಲ್ಲ ಆದರೆ ರೈತ ಒಂದು ಸಮಾಧಾನ ಅಂದ್ರೆ ಕಡೆಗೆ ಅಟ್ಲೀಸ್ಟ್ ತನ್ನ ಮನ್ಯಾಗ ಕಾಳುಗಳು ಇರ್ತಾವೆ ಅದನ್ನ ಮಾಡಿ ಊಟಾರೆ ಮಾಡ್ತಾನೆ ಇಲ್ಲಿ ಅದೂ ಇಲ್ಲ ಅದಕ್ಕೆ ನೀವು ನೋಡಿರಿ ಯಾವುದೇ ನೇಕಾರ ಕುಟುಂಬಕ್ಕೆ ಹೋಗ್ರಿ ಹೆಚ್ಚಿಗೆ ಏನಿರ್ತಾವೆ ಮನ್ಯಾಗ ಅಂದ್ರೆ ಅನ್ನ ಖಾರ ಎಣ್ಣೆ ಉಳ್ಳಾಗಡ್ಡಿ ರೊಟ್ಟಿ ತಂಗಳದು ಯಾವ ತಿಂತಾವ ಪಾಪ ಅದು ಪರಿಸ್ಥಿತಿ ಹೊರಗ ಸಣ್ಣ ವಯಸ್ಸಿನಾಗ 45-50 ವರ್ಷಕ್ಕೆ ಹರೋಹರ ಇದಕ್ಕಾಗಿ ಸರ್ಕಾರ ಇವತ್ತು ಇದನ್ನೆಲ್ಲನೂ ನಿಂತು ವಿಚಾರ ಮಾಡ್ಬೇಕಾಗ್ಯದ ಪಾಪ ಇವ್ರು ಕೇಳ್ತಾ ಇದ್ದಾರೆ ಸಬ್ಸಿಡಿ ಕೊಡಿ ಅದರಿಂದ ಏನೂ ಪರಿಹಾರ ಇಲ್ಲ ಈಗ 1.5 ಲಕ್ಷ ರೂಪಾಯಿ ನೀವು ಕೊಟ್ಟರು ಸಹಿತ ಒಂದು 50 ಅರ್ಧ 50% ನೀವು ಸಬ್ಸಿಡಿ
ಕೊಟ್ಟರು ಮಗ್ಗುಗಳಿಗೆ ಮಗ್ಗಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಹಾಕಬೇಕು, ಹೋಗಿ ಮಾರ್ಕೆಟ್ ಇಲ್ಲ ಪಾಪ, ಮಾರ್ಕೆಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅವರ. ಇದು ಪರಿಸ್ಥಿತಿ ರೈತಂದು ಆದಂಗೆ ಆಗ್ಯದ ಪರಿಸ್ಥಿತಿ. ಈಗೆಲ್ಲ ಮೂರು ಕಾರಣ ಅಂದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಕೇವಲ ಒಂದು 10% ಜನ ತಮಗೆ ಬೇಕಾದಾಗ ಇದೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೊರಟಿದ್ದರಿಂದಾಗಿ ಇವತ್ತು ರೈತ ಅನಾಥ ಆಗಿದ್ದಾನೆ, ನೇಕಾರ ಅನಾಥ ಆಗಿದ್ದಾನೆ, ಇನ್ನೂರು ದುಡಿಯೋ ವರ್ಗ ಅನಾಥ ಆಗ್ಯದ. ಎಲ್ಲರೂ ಅನಾಥರು. 90% ಜನ ಅನಾಥ ಇದ್ದೀವಿ. ಅದು ನಮ್ಮಲ್ಲಿ ಒಗ್ಗಟ್ಟೇ ಇಲ್ಲ. ನಾವು ಕೂಡಬೇಕಪ್ಪ, ಸರ್ಕಾರ ಕೇಳಬೇಕಿಲ್ಲ, ನಾವೇ ಸರ್ಕಾರ ರಚನೆ ಮಾಡಬೇಕು ಅನ್ನೋಂಥದ್ದು ನಮ್ಮಲ್ಲಿ ಇಲ್ಲ. ಹೌದು ಬರೋ ಎಲ್ಲರೂ ಒಂದು ನಮ್ಮೊಳಗಿನ ಒಳ್ಳೆ ಮನುಷ್ಯನ ಆಯ್ಕೆ ಮಾಡ್ಕೊಂಡು ನಮ್ಮಲ್ಲಿ ಬರ್ತಾನೆ ಇಲ್ಲ. ಅದು ಎಂತ ಬರ್ತದೋ ಗೊತ್ತಿಲ್ಲ. ಅದು ಬರೋ ಸಾಧ್ಯಗಳು ಭಾಳ ಕಡಿಮೆ. ಯಾಕಂದ್ರೆ 10% ಜನ ಏನಿದ್ದಾರೆ, 10% ಜನ ಏನಿದ್ದಾರೆ ತಮಗೆ ಅನುಕೂಲ ಸಿಂಧು ಮಾಡ್ಕೊಂಡು ತಲೆಯೊಳಗೆ ಏನೋ ಹಾಕಿ ಅದು ಯಾರಿ ತಪ್ಪಿಸಿ ದಿವಾಳಿ ಬಿಸಿಬಿಡ್ತಾರೆ. ಒಂದು ಹೋರಾಟ ಆಗ್ತದೆ ಅಂದ್ರೆ ಹೋರಾಟ ಕೊಲ್ಲುವಂಥ ಜನ ಸುತ್ತಮುತ್ತ ಅಲ್ಲೇ ಇರ್ತಾರೆ, ಕ್ರಾಪ್ ಮಾಡುವಂಥ ಜನ. ಹೀಗಾಗಿ ನೇಕಾರರು ಇವತ್ತೇನೋ ಕೇಳ್ತಾ ಇದ್ದಾರೆ, ಹಕ್ಕು ಒತ್ತಾಯ ಮಾಡ್ತಾಯಿದ್ದಾರೆ. ನಮ್ಮ ಸಾಲ ಸುಟ್ಟು ಮಾಡಿರಿ, ಮನ್ನಾ ಮಾಡಿರಿ, ನಮ್ಗೆ 1,500 ಕೋಟಿ ರೂಪಾಯಿ ಕೊಡ್ರಿ. ಏನೋ ವರ್ಷಕ್ಕೆ 250 ಕೋಟಿ ರೂಪಾಯಿ ಕೊಡ್ತಾರೆ ಸಬ್ಸಿಡಿ, ಅದು ಇದು ಅಂತ ಹೇಳ್ತಾರೆ. ಪಾಪ ಹೇಳಿ ಕೊಟ್ಟರು ಟರ್ಕಿ ಅವರು. ಆದ್ರೆ ಟರ್ಕಿ ಆಯಿತು, ಇನ್ನುಳಿದವರು ಆಯಿತು. ಅನೇಕರ ಜೋಡಿ ಮಾತಾಡಿದ್ಮೇಲೆ ಸುತ್ತ ಅನುಭವಿಸಿದ ಪರಿಸ್ಥಿತಿ ಏನಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರ, ಕೇವಲ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಸಹಿತ ನೇಕಾರಿಕೆಗೆ ಒಂದು ಹೊಸ ಆಯಾಮ ಕೊಡಲಿಕ್ಕೆ ಸಾಧ್ಯನಾ? ಅವ್ರು ದುಡಿದು ಊಟ ಮಾಡುವಂಥದ್ದು, ಅವ್ರು ಮಾರ್ಕೆಟ್ ಮಾಡುವಂಥದ್ದು ಏನಾದರೂ ಮಾಡಲಿಕ್ಕೆ ಸಾಧ್ಯನಾ? ಈ ಅಧಿಕಾರಿಗಳಂತೂ ಇವತ್ತು ದಲಿತರು ಎದ್ದು ಹೋಗಿಬಿಟ್ಟಿದ್ದಾರೆ. ಕೇವಲ ನಮ್ಮ ಲಾಭ ನೋಡ್ತಾರೆ, ಟೈಮ್ ಬರೋದು, ಇನ್ನೊಂದು ಟೈಮ್ ಕಡಿಮೆ ದುಡಿದು ಹೆಚ್ಚು ಪಗಾರ ಕೇಳೋ ಜನ ಯಾರಿದ್ರೆ ಅವ್ರಿಗೆ ಇದು ನಮ್ಮ ನೌಕರರು, ಅಧಿಕಾರಶಾಹಿಗಳು. ಈ ನೇಕಾರಿಗೆ ಹಂಗಿಲ್ಲ. ಬೆಳಗ್ಗೆಯಿಂದ ಶುರು ಆದ ನೇಯಕ್ಕೆ ಶುರು ಮಾಡಿದ ಮಕ್ಕ ಮುಂದೆ ನಿಂತಂದ್ರೆ ಸಾಯಂಕಾಲ ತನ 10 ತಾಸು 12 ತಾಸು. ಎಂಥ ಇಂಚಲಕರಂಜಲ್ಲಿ ಇವತ್ತು 12 ತಾಸು ದುಡುಕಿ ಬೆಳಗ್ಗೆ 8ಕ್ಕೆ ಹೋದ ಸಂಜೆ 8ಕ್ಕೆ ಬರೋದು, ಮತ್ತು ರಾತ್ರಿ 8ಕ್ಕೆ ಹೋದ ಬೆಳಗ್ಗೆ 8ಕ್ಕೆ ಬರೋದು. 2 ಪಾಳೆ ಶಿಫ್ಟ್ ಒದ್ರೋದು. ಸಣ್ಣ ವಯಸ್ಸಿಗೆ ಕ್ಯಾನ್ಸರಾಗಿ ಎಲ್ಲ ಕೊಲಾಗಿ ಹೋಗ್ಬಿಡು. ಇದು ಈ ದುರಂತ. ಈ ನೇಕಾರ ಬಗ್ಗೆ ಕಾಳಜಿ ವಹಿಸಲಿ ಈಗಾಗಲೇ ಹೋರಾಟದಂತೆ ಮಾಡ್ತಾಯಿದ್ದಾರೆ ನಮ್ಮ ಸಂಘಟನೆಯವರು. ಕರ್ನಾಟಕ ರಾಜ್ಯ ನೇಕಾರ ಸಂಘ, ಅದ್ರ ಇನ್ನೂ ಅನೇಕ ಸಂಘಗಳಿದ್ದಾವೆ. ಇವರಿಗೆಲ್ಲ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ, ಹೆಲ್ಪ್ ಮಾಡಬೇಕು. ಸರ್ಕಾರದ ಕೆಲಸ ಅದ. ಯಾಕಂದ್ರೆ ಇವರ ಈ ಒಂದು ಏನಪ್ಪ ಸಮಾಜದ ಮುಖ್ಯ ಅಂಗ ಒಬ್ಬ ರೈತ, ನಂತರ ನೇಕಾರ, ಆನಂತರ ಎಣ್ಣೆಕಾರರು, ನಮ್ಮ ಗಾಣಿಗರು, ಅವರು ಇನ್ನು ಉಳಿದ ಕೆಲಸ ಮಾಡುತ್ತವ್ರು, ಹಾಲು ಉತ್ಪಾದಕರು ಮತ್ತು ಅವ್ರು ಇರ್ಬೋದು. ಇವತ್ತು ಆ ಗಾಣಿಗೆಯರ ಕೆಲಸವನ್ನು ಅಂದರೆ ಇದರ ಎಣ್ಣೆ ಉತ್ಪಾದನೆಯನ್ನು ದೊಡ್ಡ ದೊಡ್ಡ ಕಂಪ್ನಿಗಳು ಮಾಡಿದ್ದರಿಂದಾಗೆ ಪಾಪ ಅವ್ರಿಗೂ ಸಹಿತ ಉದ್ಯೋಗ ಇಲ್ಲದೆ ಮನೆಯಲ್ಲಿದ್ದಂಥ ಈ ಒಂದು ಏನು ಗಾಣದ ಬಾವಿಗಳ ಸಹಿತ ಇವತ್ತು ಎಲ್ಲೆಲ್ಲಿ ಹೋಗಿ ಬಿದ್ದುಬಿಟ್ಟಿದ್ದಾವೆ. ಎಲ್ಲೋ ಹೋಗಿ ಬೀಳಿ ಅವ್ರ ಬದುಕಾಗಿ ಬೀದಿ ಪಾಲಾಗೈತಿ. ಇವೆಲ್ಲನೂ ಎಷ್ಟು ಮಾತಾಡಿದ್ರು ಕಡಿಮೆ ಅದ. ಈ ನಮ್ಗೆ ಏನೋ ಒಂದಿಷ್ಟು ಬಂದಿತ್ತು ನ್ಯೂಸು, ಆ ನೆಲೆಯಲ್ಲಿ ಮಾತಾಡಬೇಕಾಗಿತ್ತು. ಅದಕ್ಕಾಗಿ ಪಾಪ ಬೆಂಗಳೂರುಗಳು ಎಲ್ಲ ಅಡ್ಡಾಡ್ತಾ ಇದ್ದಾರೆ, ನಮಗೆ ನ್ಯಾಯ ಕೊಡ್ರಿ, ನಮಗೆ ಅನುಕೂಲ ಮಾಡಿರಿ ಅಂತೇಳಿ ಈ ಸಂಘಟನೆಯವರು. ಅದರಲ್ಲೂ ಟರ್ಕಿ ಅಂತ ಅನೇಕ ಮುಂದಾಳಗಳು ಅವ್ರನ್ನೂ ತಿಳ್ಕೊಂಡಂಥವ್ರು. ಅದಕ್ಕೆ ಸರ್ಕಾರ ಒಂದು ಸ್ಪಂದಿಸಲಿ ಅಂತ ಈ ಸಂದರ್ಭ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ತಿಳಿಸಿ ತನದು ಸತ್ಯದ ಕೈಗಂಡಿ ವಂದನೆಗಳು.